ವೆಲ್ಕಮ್ ಬ್ಯಾಕ್. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇರುವಂತದ್ದು. ಮಿಸೈಲ್ಗಳ ಹೊಡೆತಕ್ಕೆ ಚಿಮ್ಮಿದೆ ಬೆಂಕಿ. ಜೀವ ಭಯಕ್ಕೆ ಓಡಿದ್ದಾರೆ ನಾಗರಿಕರು. ಕಿರುಚುತ್ತಾ ಓಡಾಡಿಕೊಂಡು ಇದೀಗ ಹೆದರುಕೊಂಡು ಓಡೋಗಿದ್ದಾರೆ ನಾಗರಿಕರು. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧವೇ ನಡೀತಾ ಇದೆ. ಜೀವ ಭಯಕ್ಕೆ ಕಿರುಚುತ್ತಾ ನಾಗರಿಕರು ಓಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ ಮಿಲಿಟರಿ ನೆಲೆಗಳ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ದಾಳಿಗೆ ಪ್ರತಿದಾಳಿಯನ್ನ ಮಾಡ್ತಾ ಇರುವಂತದ್ದು. ಮಿಸೈಲ್ಗಳ ಅಟ್ಯಾಕ್ ಮಾಡಲಾಗ್ತಾ ಇದೆ. ಜೀವ ಭಯಕ್ಕೆ ನಾಗರಿಕರು ಕಿರುಚುತ್ತಾ ಇದೀಗ ಓಡಿದ್ದಾರೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ಖಮೇನಿ ಹತ್ಯೆ ಬಳಿಕ ಇದೀಗ ಸಾವನ್ನಪ್ಪಿದ್ರು ಖಮೇನಿ. ಅದರ ಬಳಿಕ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ. ದಾಳಿ ಪ್ರತಿದಾಳಿ ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆನಲ್ಲಿ ಇರಾನ್ ಕೂಡ ಅಮೆರಿಕಾದ ಮಿಲಿಟರಿ ತಾಣಗಳನ್ನ ಗುರಿಯಾಗಿಟ್ಕೊಂಡು ದಾಳಿಯನ್ನ ನಡೆಸ್ತಾ ಇದ್ರೆ, ಇನ್ನೊಂದ್ ಕಡೆ ಅಮೆರಿಕ ಹಾಗೂ ಇಸ್ರೇಲ್ ಕೂಡ ದಾಳಿಯನ್ನ ಮಾಡ್ತಾ ಇದೆ. ಬೈರೂತ್ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿದೆ ಇಸ್ರೇಲ್ ದಾಳಿಯಿಂದ 10 ನಾಗರಿಕರು ಇದೀಗ ಸಾವನ್ನಪ್ಪಿದ್ದಾರೆ. ಹಿಜ್ಬುಲ್ಲಾ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿರುವಂಥದ್ದು. ಲೆಬನಾನ್ ರಾಜಧಾನಿ, ಅದರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇಸ್ರೇಲ್ ದಾಳಿಯಿಂದ 10 ನಾಗರಿಕರು ಸಾವನ್ನಪ್ಪಿದ್ದಾರೆ. ಸರಿಸುಮಾರು 10 ನಾಗರಿಕರು ಇದೀಗ ಸಾವನ್ನಪ್ಪಿರುವಂಥದ್ದು. ಹಿಜ್ಬುಲ್ಲಾ ಟಾರ್ಗೆಟ್ ಮಾಡಿದೆ. ಇಸ್ರೇಲ್ನಿಂದಲೂ ಕೂಡ ಪ್ರತಿದಾಳಿ ಆಗ್ತಾ ಇದೆ. ಖಮೇನಿ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಯತುಲ್ಲಾ ಅಲಿ ಖಮೇನಿ ಹತ್ಯೆಗೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಡ್ರೋನ್ ಹಾಗೂ ಕ್ಷಿಪಣಿ ದಾಳಿಯನ್ನ ನಡೆಸ್ತಾ ಇದೆ ಇರಾನ್. ಬೆಂಬಲಿತ ಬಂಡುಕೋರ ಸಂಘಟನೆ ಹಿಜ್ಬುಲ್ಲಾ ಹೇಳಿಕೊಂಡಿದೆ. ಕುರಿತಾಗಿ ಕೂಡ ಅದು ಕೂಡ ದಾಳಿಯನ್ನು ನಡೆಸಿರುವಂಥದ್ದು. ಖಮೇನಿ ಅವರ ಪವಿತ್ರ ರಕ್ತಕ್ಕೆ ಪ್ರತೀಕಾರವಾಗಿ ಲೆಬನಾನ್ ಹಾಗೂ ಅಲ್ಲಿನ ಜನರ ರಕ್ಷಣೆಗಾಗಿ, ಹಾಗೆಯೇ ಇಸ್ರೇಲ್ನ ಸರಣಿ ದಾಳಿಗಳಿಗೆ ಪ್ರತಿಯಾಗಿ ಕ್ಷಿಪಣಿಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ. ಡ್ರೋನ್ ದಾಳಿ ನಡೆಸಲಾಗ್ತಾ ಇದೆ. ಹಿಜ್ಬುಲ್ಲಾ ಈ ಕುರಿತಾಗಿ ತಿಳಿಸಿರುವಂಥದ್ದು. ಇದಕ್ಕೆ ಇಸ್ರೇಲ್ ಕೂಡ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಲೆಬನಾನ್ ರಾಜಧಾನಿ ಬೈರೂತ್ ಮೇಲೆ ಕೂಡ ಪ್ರತಿದಾಳಿಯನ್ನು ನಡೆಸಿದೆ. ಬೈರೂತ್ನ ದಕ್ಷಿಣ ಉಪನಗರಗಳನ್ನು ಗುರಿಯಾಗಿಸಿ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿರುವಂಥದ್ದು. ಹಿಜ್ಬುಲ್ಲಾ ನಾಯಕ ಈ ಒಂದು ಸಂದರ್ಭದಲ್ಲಿ ಹತ್ಯೆ ಆಗಿದ್ದಾರೆ.